ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಅಮಾವಾಸ್ಯೆ ನೋಡ್ರಿ, ಯುಗಾದಿ ಅಮಾವಾಸ್ಯೆ ದಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾಮೂಲಿ ಪೂಜೆ, ಅಮಾವಾಸ್ಯೆ ಪೂಜೆ ಎಲ್ಲ ಮಾಡ್ಬೇಕು ನೋಡ್ರಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಹೂವು ಎತ್ಕೊಂಬಂದಿದ್ದೀನಿ ನೋಡ್ರಿ. ಈಗ ಪೂಜೆ ಮಾಡಬೇಕು ನಾನು. ಹಾಗಾಗಿ ಎಲ್ಲ ಕೆಲಸ ಮುಗಿದೈತೆ ನೋಡ್ರಿ. ಮನೆ ಕ್ಲೀನಿಂಗು 2 ದಿನ ಹಿಂದೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಸ ಗುಡಿಸಿ ನೆಲ ಒರೆಸಿ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಹೋಗಿ ಹೂವು ಎತ್ಕೊಂಬಂದಿದ್ದೀನಿ. ಈಗ ಪೂಜೆ ಮಾಡಬೇಕು, ದೇವ್ರು ತಿಕ್ಕಬೇಕು. ನಿನ್ನೆ ತಿಕ್ಕಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತಾಯಿತು, ಹಂಗಾಗಿ ತಿಕ್ಕಲಿಲ್ಲ. ಈಗ ಹೂವು ಎತ್ಕೊಂಬಂದು ಇಟ್ಟಿದ್ದೀನಿ. ಬಿಸಿಲು ಜಾಸ್ತಿ ಐತಿ ಬಾಡ್ತಾವಂತ ಹೇಳಿ ಅದಕ್ಕೆ ಫಸ್ಟ್ ಹೋಗಿ ಹೂವು ಎತ್ಕೊಂಬಂದಿಟ್ಟು ಇವಾಗ ದೇವ್ರನ್ನೆಲ್ಲ ತೆಕ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನನ. ಫ್ರೆಂಡ್ಸ್, ಇವತ್ತಿನ ದಿನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ. ಯಜಮಾನ್ರು ಮನೇಲಿದ್ದಾರೆ ಇವತ್ತು, ವಿಡಿಯೋದಲ್ಲೇ ಇರಲಿಲ್ಲ. ಅಲ್ಲಿ ನನಗೆ ಎಟ್ಕಲ್ ನೋಡ್ರಿ, ಹಂಗಾಗಿ ನೀವೇ ಹೋಗಿ ಎತ್ಕೊಂಬರ್ರಿ ಅಂತಂದರೆ ತಂದು ಕೊಟ್ಟರು. ಇವತ್ತು ಹೋಗಿಲ್ಲ ಅವರು ಕೆಲಸಕ್ಕೆ, ಮನೇಲಿದ್ದಾರೆ. ನೋಡೋಣ ಇವತ್ತಿನ ದಿನ ಏನು ಸ್ಪೆಷಲ್ ಮಾಡ್ತಾರೆ ಅಂತೇಳಿ. ಅವ್ವಾ ದೇವ್ರೇ, ಇಬ್ಬರಿಗೂ 10 ರೂಪಾಯಿ ಐಸ್ ಕ್ರೀಮ್ ತಂದು ಕೊಡ್ತಾರಂತ ಅಷ್ಟೇ. ಅಂದರೆ ಬಿಸಿಲಲ್ಲ, ಹಂಗಾಗಿ ಐಸ್ ಕ್ರೀಮ್ ಅಷ್ಟೇ, ಒಂದೊಂದು ಐಸ್ ಕ್ರೀಮ್ ತಂದು ಕೊಡೋದಷ್ಟೇ. ಹೋಗ್ರಿ, ಬೇಗ ಸ್ನಾನ ಮಾಡಿ ಮುಂಚೆ ಹೆಲ್ಪ್ ಮಾಡ್ಕೊಡ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಾರ್ ತೊಳಿಬೇಕು. ಅದು ಡಸ್ಟ್ ಜಾಸ್ತಿ ನಮ್ಮ ಊರಲ್ಲಿ ಆಗಿದ್ರೆ ಪ್ರತಿ ಅಮಾವಾಸ್ಯೆಗೂ ಎಲ್ಲ ವೆಹಿಕಲ್ಸ್ನು ಕ್ಲೀನ್ ಮಾಡ್ತೀವಿ ನೋಡ್ರಿ. ಇಲ್ಲ ಹಂಗಲ್ಲಪ್ಪ, ಸ್ಟಾರ್ಟಿಂಗಲ್ಲಿ ಮಾಡ್ಕೊತಿದ್ವಿ ನಾವು. ಆಮೇಲೆ ಬಿಟ್ಟು ಇಲ್ಲಿ ಪದ್ಧತಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಈಗ ವರ್ಷಕ್ಕೆ ಒಂದೇ ಸತಿ ಅವು ಪೂಜೆ ಕಾಣ್ತಾವು. ನಮ್ಮ ಸೈಡ್ ಹಂಗಲ್ಲ ನೋಡ್ರಿ, ಪ್ರತಿ ಅಮಾವಾಸ್ಯೆಗೂ ಎಲ್ಲ ವೆಹಿಕಲ್ಸ್ನು ತೊಳೆದು ಪೂಜೆ ಮಾಡಿ ಹಾರ ಹಾಕ್ತಾರೆ. ಬಟ್ ಹಾಗಲ್ಲ, ಇದಕ್ಕೆ ಇವತ್ತು ಮನೆಯಾಗ ಅದಲ್ಲ. ಹಂಗಾಗಿ ತೊಳಿತೀನಿ ಅಂತ ಅವಾಗಲೇ ಹಂಗಂದ್ರೆ ಇವತ್ತು ಅಮಾವಾಸ್ಯೆ ಐತಿ, ಹೆಂಗೂ ಮನೇಲಿದ್ದೀನಿ, ತೊಳಿತೀನಿ ಅಂತಂದ್ರು. ಸರಿ ಹೋಗ್ರಿ ತೊಳಿದೆ ಅಂತ ಹೇಳಿದೆ. ಮತ್ತು ಮೊನ್ನೆ ಬೋರ್ನು ಕೊರೆಸಿದ್ರು ನೋಡ್ರಿ ಇಲ್ಲಿ, ಹಾಗಾಗಿ ಅದು ಫುಲ್ ಎಲ್ಲ ಡಸ್ಟ್ ಬಂದ್ಬಿಟ್ಟೈತೆ ಪೂರ್ತಿ. ಅದಕ್ಕೆ ಎಲ್ಲ ನೋಡಂಗಿಲ್ಲ, ಕಾರಂತ ಕಾಣಿಸ್ತಾನೆ ಇಲ್ಲ, ಹಂಗಾಗೋಗಿತ್ತದು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂದ್ರೆ ಸರಿ ಮಾಡ್ಕೊಡ್ರಿ ಅಂತ ಹೇಳಿದ್ದೀನಿ. ನಾನು ಪೂಜೆ ಮಾಡಿ ನಾಷ್ಟ ಮಾಡಬೇಕು. ನಯನ ಇನ್ನೂ ಸ್ನಾನ ಇಲ್ಲ, ಸ್ನಾನ ಮುಗಿಸ್ಕೊಂಬಂದು ನಂಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಅವರು ಕಾರ್ ಕ್ಲೀನ್ ಮಾಡ್ಕೊತಾರೆ. ಮುಗಿಸ್ಕೊಂಡು ನೋಡೋಣ, ಎಲ್ಲರೂ ಹೋಗೋದಾದರೆ ಹೋಗೋದೇ, ಇಲ್ಲ ಅಂದರೆ ಬಿಸಿಲಿಗೆ ಎದ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ನಮ್ಮದೇ ಮನೇಲೇ ಕೂಲ್ ಡ್ರಿಂಕ್ಸ್ ಅದು ಇದು ಏನಾರ ಕುಡ್ಕೊಂಡು ಮನೇಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನೋಡೋಣ ಏನೇನು ಆಗುತ್ತೆ ಅಂತೇಳಿ. ದಿನ ನಮ್ಮ ಮನೇಲಿ ಇದ್ರು ಅಂದರೆ ಅವರು ಏನಾರ ಒಂದು ಅರಸೀಕೆರೆಗಾರ ಹೋಗಿ ಬಂದಿರ್ತೀವಿ ನಾವು. ಮನೇಲಿದ್ರು ಅಂದ್ರೆ ಎಲ್ಲರೂ ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಬರ್ತಾರೆ. ನಮಗೂ ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತೆ ಅಂತೇಳಿ ಬರೀ ಒಂದು ರೌಂಡ್ ಅರಸೀಕೆರೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾರೆ. ಏನಾರ ಕಮ್ಮಿ ವಿದ್ರೇಷನ್ನು ಸ್ವಲ್ಪ ತೊಗೊಂಡು ಒಂದು ರೌಂಡ್ ಸುತ್ತಾಕೊಂಬಂದಂಗೆ ಆಗುತ್ತೆ ಅಂತೇಳಿ ಹೋಗಿ ಬರ್ತೀವಿ ನಾವು. ನೋಡೋಣ, ಹಂಗೆ ಏನಾರ ಕರ್ಕೊಂಡು ಹೋದರೆ ಹೋಗೋದು, ಇಲ್ಲ ಅಂತಂದರೆ ಮನೇಲೇ ದಿನಾನ ಮುಗಿಸ್ಕೊಡೋದು ಇವತ್ತಿದ್ದು. ಇವಾಗ ಪೂಜೆ ಮಾಡ್ತೀನಿ ನೋಡ್ರಿ. ಫಸ್ಟು ಜಾಸ್ತಿ ಮಾತಾಡೋಷ್ಟು ಟೈಮ್ ಇಲ್ಲ. ತಿಂಡಿಗೆ ಬಂದು ಇಡ್ಲಿ ಹಾಕಿದ್ದೀನಿ, ಇಡ್ಲಿ ಮಾಡ್ಕೋಬೇಕು. ಪೂಜೆ ಮಾಡಿ ಆಮೇಲೆ ನಾನು ತಿಂಡಿಗೆ ಬರ್ತೀನಿ. ಬರೀ ಪೂಜೆ ಮಾಡೋದು. ದೇವರೆಲ್ಲ ತಿಕ್ಕಿ ಆಯ್ತು ನೋಡಿರಿ. ತಿಕ್ಕೊಟ್ಟೆ, ನಯನ ಒಂಚೂರು ಒರೆಸ್ಕೊಂಡು ಹೋಗ್ಕೊರ್ನ. ಈಗ ಎಲ್ಲನೂ ಅದು ಪುಟ್ಟಿಗೆ ತುಂಬಿಡ ಹತ್ತಾಳ. ನನಗೆ ಹೊಟ್ಟೆ ಸಿತ್ತು ನೋಡ್ರಿ, ಹಾಗಾಗಿ ಗಂಜಿ ಹಾಕ್ಕೊಂಡಿದ್ದೀನಿ. ಗಂಜಿ ಮಾಡಿದ್ದೆ ಬೆಳಿಗ್ಗೆ, ಈಗ ದಿನ ಗಂಜಿ ಮಾಡಾಕತ್ತೀನಿ ನಾನು. ನಮ್ಮ ಮನೆಯವರು ಕುಡ್ದಾರ, ನಯನೂ ಕುಡ್ದಾಳ ನೋಡ್ರಿ. ನಾನೇ ಕುಡ್ದಿರಲಿಲ್ಲ. ಇದು ಸೋಮವಾರ ಆಗಿರೋದ್ರಿಂದ ಅಲ್ಲಿಟ್ಬಿಡಮ್ಮ. ದೇವ್ರ ಮನೆ ಕ್ಲೀನ್ ಮಾಡಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ರಿ. ಅವಾಗಲೇ ಕ್ಲೀನ್ ಮಾಡಿ ದೇವ್ರನ್ನೆಲ್ಲ ತೆಕ್ಕೊಂಬಂದಿದ್ದೆ ಆಚೆಗೆ ನಾನು. ಈಗ ಪೂಜೆನ ಮಾಡಬೇಕು. ಫಸ್ಟ್ ಇದಿಷ್ಟು ಕುಡಿದು ಬಿಡ್ತೀನಿ ನೋಡ್ರಿ. ಹೊಟ್ಟೆ ಹಸಿ ಆಕತ್ತೈತಿ, ತಡೆಯೋಕ್ಕಾಗೋಲ್ತು. ಹಾಗಾಗಿ ಇದಿಷ್ಟು ಕುಡಿದು ಆಮೇಲೆ ಪೂಜೆ ಮಾಡ್ತೀನಿ. ಅವ್ನು ಹಾಕಮ್ಮ, ಲಕ್ಷ್ಮಿ ಗೋಲೆ ಮೂಗುತಿ ಎಲ್ಲ ಹಾಕಿಬಿಡ. ಹೊರ ಸಿಗ್ತಾ ಅಂದೆ ನಾನು ಇಷ್ಟೊಂದು ಪೂಜೆ ಮಾಡಿ ಹೊರ ಕೊಟ್ಟಂಗಿತ್ತು
ಫ್ರೆಂಡ್ಸ್ ತಿಂಡಿ ರೆಡಿ ಆಯ್ತು ನೋಡ್ರಿ. ಸಾಂಬಾರು ಮಾಡ್ಕೊಂಡೇ ಇಲ್ಲಿ ಇವತ್ತು. ಸಾಂಬಾರು ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಅರ್ಜೆಂಟ್ ಮಾಡತ್ತಾರೆ ಈಗ ಆಲ್ರೆಡಿ. ಇಲ್ಲಿ ನೈನಾ ಬಂದು ಇಡ್ಲಿ ತಯಾರಾಗ್ತಾಳೆ ನೋಡ್ರಿ. ಇಡ್ಲಿ ಆಗ್ಯಾವು. ಸಾಂಬಾರು ಒಂದು ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಟೈಮು ಓವರ್ ಆಗೈತೆ ನೋಡ್ರಿ. ಅವ್ರಿಗೆ ತಿಂಡಿ ಬೇಕಂತ ಬೇಗ ತಗೋ. ಸಾಂಬಾರು ಮಾಡಲ ರೀ? ಹಾಂ, ಹ್ಞೂ, ಬರೀ ಚಟ್ನಿ ಬೇಡವಾ ನಿನಗೆ? ಸಾಂಬಾರು ಮಾಡೋಕೆ 1 ಗಂಟೆ ಆಗ್ತಾವೆ. 1 ಗಂಟೆ ಅಲ್ಲ, 20 ನಿಮಿಷನೇ ಮಾಡ್ತೀನಿ, ಟೈಮ್ ಕೊಟ್ರೆ. ಬೇಡವಾ? ನೈನಾ ಬೇಡ ಅಂದಿಲ್ಲ ಅಂದ್ರೆ ನಾನು ರಾತ್ರಿನೇ ಪ್ರಿಪೇರ್ ಆಗಿಬಿಡ್ತಿದ್ದೆ ಸಾಂಬಾರು ಮಾಡೋಣ ಅಂತೇಳಿ. ನೀ ಇರ್ತೀಯಲ್ಲ ಅಂತ ನಾನು ಹಂಗೆ ಅಂದ್ಕೊಂಡು, ನಮ್ಮಿಬ್ಬರಿಗೆಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ನೀನು ಇರ್ತೀನಂದ್ರೆ ಗ್ಯಾರಂಟಿ ಸಾಂಬಾರು ಮಾಡ್ತಿದ್ದೆ ನಾನು. ಅವ್ರು ಇರಲ್ಲ ನೋಡ್ರಿ, ಬೆಳಗ್ಗೆನೇ ಹೋಗ್ತಿದ್ರು ಕೆಲಸಕ್ಕೆ. ಇವತ್ತು ಯಾಕನ ಮತ್ತೆ ಕತ್ತು ಹಿಡ್ಕೊಂಡೈತಲ್ಲ, ಹಿಡ್ಕೊಂಡೈತಿ ಕತ್ತು. ಗ್ಯಾಸ್ಟ್ರಿಕ್ ಹೊರಗೈತೆ, ಅದು ಏನಾಗ್ಯದ ಅಂತಲೇ ಗೊತ್ತಾಗ್ತಿಲ್ಲ. ಕತ್ತು ಹಿಡ್ಕೊಂಡೈತೆ ನೋಡ್ರಿ. ಮತ್ತು ಅವರಿಗೆ ಹಿಂಗೆ ಓಡಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ. ರಾತ್ರಿನೇ ಹಂಗಾಗ್ಯದಂತ, ಹಂಗಾಗಿ ಹೋಗಲ್ಲ ಕೆಲ್ಸಕ್ಕೆ ಅಂತಂದರು. ಸರಿ ಅಂತೇಳಿ ಸುಮ್ಮನಾದೆ. ನಾನು ನೈನಾ ಇಬ್ಬರೆಲ್ಲ ಅಂತ ಅಂದ್ಕೊಂಡು ನಾವು ಬರೀ ಇಡ್ಲಿ ಚಟ್ನಿ ಮಾಡ್ಕೊಳ್ಳೋಣ ಮಮ್ಮಿ ಅಂತಂದ್ಲು. ನೈನಾ ಸಾಂಬಾರು ಬೇಡ, ಇಡ್ಲಿ ಚಟ್ನಿ ಮಾಡೋಣ ಅಂತಂದ್ಲು. ಸರಿ ಅಂತೇಳಿ ನಾವು ಅಷ್ಟಕ್ಕೆ ಪ್ರಿಪೇರ್ ಆಗಿದ್ವಿ. ಬೇಕು ಅಂದರೆ ಮಧ್ಯಾಹ್ನ ಮಾಡ್ಕೊಡ್ತೀನಿ ಅತ್ಲಾಗ. ಈಗ ತಿನ್ಕೊಳ್ಳಿ ಅರ್ಜೆಂಟಿಗೆ 1-4. ಮಧ್ಯಾಹ್ನ ತಿನ್ನಲ್ಲ ಅವ್ರು ಇಡ್ಲಿನ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಇವಾಗ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ. ಟೈಮ್ ಜಾಸ್ತಿ ಆಗೈತಿ. ನೈನಾ ನೀನು ಹಾಕೋಬಾ, ಹಾಕೋಬಾ ನೀನು ಬಾ, ಹಾಕೋಬಾ. ಆಕೆಗೆ ಮಾಡೋದಂಗತ್ತೆ, ಅವನು ನಮ್ಗೆ ಮಾಡಲ್ಲ ಹಂಗತ್ತೆ. ಇಡ್ಲಿ ತಿಂತಾನೆ ಕೊಡ್ರಿ. ಬಾರೋ ವಚ್ಚಿನಿ, ಬಾ ನಾಷ್ಟ ಮಾಡಿ ಬಂದೀನಿ. ಫ್ರೆಂಡ್ಸ್ ನಾಷ್ಟ ಮಾಡ್ತೀವಿ ನೋಡ್ರಿ ಎಲ್ಲರೂ ಒಟ್ಟಿಗೆ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದ್ದಾರೆ ಅಂದರೆ ಒಳಗಡೆ ಏನು ಕೂತ್ ತಿನ್ನೋದು ಬೇಡ ಅಂತೇಳಿ ಈಗ ಮತ್ತೆ ರೆಡಿ ಆಗುತ್ತಲ್ಲ. ಹೊಸಿಕೆರೆ ಹೋಗ್ಬೇಕಂತ ಬ್ಯಾಂಕಿಂದ ಏನೋ ಕೆಲಸ ಐತಂತ. ನೈನಾ ನೀನು ಬಾರಮ್ಮ ಅಂತ ಆಗತ್ತಲ್ಲ. ನೋಡೋಣ, ನಮಗೇನು ಡೌಟ್, ನಾವು ಹೋಗೋದೇನು ಡೌಟ್ ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟು ಅವರಂತೂ ರೆಡಿ ಆಗ್ತಿದ್ದಾರೆ. ನೈನಾ ನಾನು ಹೋಗ್ತೀನಿ ಅಂತೇಳಿ ಅವರು ರೆಡಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ. ಹಾಂ, ಏವಣ ನಾನು ಬಂದಾಗ ಸುಮ್ಮನೆ ಅಮ್ಮ ಬಾರಮ್ಮ, ಸುಮ್ಮನೆ ಹಾಕ್ಸುತ್ತಾರ್ಕೊಂಬರೋಣ. ಒಂದು ಐಸ್ ಕ್ರೀಮ್ ತಿನ್ನಕ್ಕೆ ನಾನು ಸುಮ್ಮನೆ ಹೋಗೋದು ಹೋಗ್ತೀವಿ ಜೊತೆ ಹೋಗೋಣ. ಬೇರೆ ಕೊಡಿಸ್ಬೇಕು ನಂಗೆ ಐಸ್ ಕ್ರೀಮ್ ಬೇಡ. ಬೇರೆ ಕೊಡ್ಸೋಣ, ಬೇರೆ ಕ್ಯಾಂಡಿ ಕೊಡಿಸ್ತೀನಿ. ನೋಡಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಈಗ ಹಾಕ್ಲೆ ತಟ್ಟೆಗೆ. ಹ್ಞೂ, ಬನ್ನಿ. ಅವಾಗಿಂದ ವಿಡಿಯೋ ಇದು ಮಾಡಿದ್ ನೋಡ್ರಿ. ಲೈಟ್ ಹಾಕೋ ಅಂದ್ರೆ ಕರೆಕ್ಟಾಗಿ ಬರುತ್ತೆ. ಯಾಕಂದ್ರೆ ಕರೆಕ್ಟಾಗಿ ಈಗ ಕರೆಕ್ಟ್ ಆಯ್ತಾ? ಈ ಕಡೆ ಪೈಲ ಅಂದ್ರೆ ಈ ಕಡೆಗೆ ಹಿಂಗೆ ಬೆಳೆ ಕೊಡಿತ್ತು ನೋಡ್ರಿ. ಅಂದರೆ ಫುಲ್ಲು ಕತ್ಲೆ ಬಂದ್ಬಿಡುತ್ತೆ, ವಿಡಿಯೋ ಚೆನ್ನಾಗೇ ಕಾಣಿಸಲ್ಲ. ಅವಾಗಲೇ ಏನು ಇಡ್ಲಿ ಮಾಡಿ ತಿಂದ್ವಿ. ತಿಂದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನನಗಂತೂ ತಲೆನೇ ಕೆಟ್ಟೋಗ್ಬಿಡ್ತು. 2 ಸತಿ ಶರ್ಬತ್ ಮಾಡಿ ನೋಡ್ರಿ. ಇರುವೆ ನನ್ನ ಗಂಡ ಮನೇಲಿ ಇದ್ಬಿಟ್ರೆ ಹಿಂಗೆ ಇರುವೆ 2-3 ಸಲ ಮಾಡಿಯಲ್ಲ ಮಮ್ಮಿ. ಇದು 3ನೇ ಸತಿ ಪಾನ್ಕ ನೋಡ್ರಿ. ಇದು ಮತ್ತೇನಿಸ್ತು, ಯಾರು ಬರ್ಲಿ ಬಿಡ್ಲಿ ಅಂತ ಒಂಚೂರು ಎಕ್ಸ್ಟ್ರಾ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಬಿಟ್ಟಿದ್ದೀನಿ. ಇದನ್ನ ಅಲ್ಲಿಟ್ಟಿದ್ದೀನಿ, ಇರುವೆ ಆಗ್ಬಿಟ್ಟು ನೋಡ್ರಿ. 3 ಜನ ಬಂದ್ರ ಆಲ್ರೆಡಿ ಈಗ. ಅದಕ್ಕೆ ಮತ್ತೊಳ್ಳೆ 3 ಅಲ್ಲ 4. ಇಲ್ಲ 3 ಜನ 4 ಒಟ್ಟಿನಲ್ಲಿ ಇಷ್ಟ ಆಗೈತೆ ಈಗ. ಅದಕ್ಕೆ ಯಾರೋ ಬರ್ಲಿ ಬಿಡ್ಲಿ ಅಂತ ಒಂಚೂರು ಪಾನ್ಕ ಎಕ್ಸ್ಟ್ರಾ ಮಾಡಿ ಇಟ್ಟಿನಿ. ಬಿಸಿಲು ದಿನಕ್ಕೆ ಟೀ ಕಾಫಿ ಅಂತ ಹೋಗಲ್ಲ, ಪಾನ್ಕನೇ ಅಲ್ವಾ. ಹಾಗಾಗಿ ಇದನ್ನ ಎಲ್ಲಿಟ್ರು ಇರಿಬೇಕಾಗತ್ತಾವು. ಹಾಗಾಗಿ ಫ್ರಿಜ್ಜಿಗೆ ಇಡ್ಬೇಕು ಈ ಸದ್ದ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಇಡ್ಲಿ ಇನ್ನೊಂದು ಕೈ ಹಿಂಗೆ ನಾನು ಮಾಡೋದು ಅರ್ಜೆಂಟ್. ಇನ್ನೊಂದು ಕೈ ಇಡ್ಲಿ ಇತ್ತು, ಅದನ್ನೊಂದಿಷ್ಟು ಇಡ್ಲಿ ಮಾಡ್ಕೊಂಡಿದ್ದೀನಿ. ಮತ್ತು ಸಾಂಬಾರು ರೆಡಿ ಟು ರೇಸ್. ಟೀಕ್ ಆಗಿಲ್ಲ ನೋಡಿ ವಾಚ್ ಹಿಂಗೆ ಅನ್ಸುತ್ತೆ. ಸೂಪರ್ ಅಲ್ಲ? ನನಗೂ ಒಂದು ತೆಗೆದು ಕೊಡಿಸಿದೆ ಅಮ್ಮ. ಅವೆಲ್ಲ ಬಾಯ್ಸ್ ಹಾಕೊಳ್ಳೋದು ವಾಚ್ ಕಣಮ್ಮ. ಈಗೊಂದು ಬಂದೈತಲ್ಲ ಟ್ರೆಂಡು, ಒಂಥರ
ಪಿಂಕ್ ಕಲರ್ದು ಬಂದೈತೆ ನೋಡ್ರಿ, ಲೈಟ್ ಪಿಂಕ್ ಕಲರ್. ಸಾಂಬಾರು ಮಾಡಿ ನೋಡ್ರಿ ಹೆಂಗೆ ಕಾಣತ್ತೆ. ಸಾಂಬಾರು ಸೂಪರಾಗಿ ಕಾಣಕತ್ತೈತಿ. ಸೂಪರಾಗಿ ಮಾಡಿ ನಾನು ಸಾಂಬಾರನ್ನ. ಎಂತ ಸಾರ್ ಇದು? ತೊಗರಿಬೇಳೆ ಸಾಂಬಾರು, ಬೇಳೆ ಸಾಂಬಾರು ಮಾಡ್ಕೊಂಡು ನೋಡ್ರಿ. ಸ್ವಲ್ಪ ಗಟ್ಟಿ ಆಗೈತಿ. ಈಗ ಅದಕ್ಕೂ ಹೆಸರು ಇಡ್ತಾರೆ ನಮ್ಮ ಮನೆಯಾಗ. ಇಷ್ಟು ಗಟ್ಟಿ ಯಾರು ತಿನ್ನಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಡ್ತದೆ. ಹೆಸರು ಹಿಂಗೆ ತೊಗೊಂಡು ಹಿಂಗೆ ಬರೆದಿಟ್ಟು ಬಿಡೋದು. ಇದು ಸಾಂಬಾರು, ಇದು ಒಂದು ರೈಸ್. ಅವ್ರಿಗೇನು ಹೊರಗಡೆ ಹೋದ್ರು ಅಂದ್ರೆ ಅಲ್ಲಿ ತಿನ್ನೋಕ್ಕಾಗಲ್ಲ ನೋಡ್ರಿ. ನಾವೆಲ್ಲ ತಿನ್ಕೊಂತೀವಿ ಹೋದ್ರೆ ಅಕಸ್ಮಾತ್ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೈತಲ್ಲ, ಹಂಗಾಗಿ ಬೇಡ ಹೊರಗಡೆ ಫುಡ್ ತಿನ್ನೋದು ಬೇಡ ಅಂತಂತ ಹೇಳಿ ಅನ್ನ ಸಾಂಬಾರು ಮಾಡಿದ್ದೀನಿ. ಹಾಕಂತವ್ರಿಗೆ ಈಗ ಊಟ ಮಾಡ್ಕೊಂಡು ಬರ್ತಾರೆ. ಅನ್ನ ಸಾಂಬಾರು, ಉಪ್ಪಿನಕಾಯಿ ಹಾಸ್ತೀನಿ ನೋಡ್ರಿ ಒಂಚೂರು. ನಾನು ಫುಲ್ಲು BP ಲೋ ಆಗ್ಬಿಟ್ಟೈತೆ ನೋಡ್ರಿ ನಮ್ಮ ಮನೆಯಲ್ಲಿ. ಸರಿಯಾಗಿ ಕ್ಲಾಸ್ ತೊಗೋಬೇಕೀಗ. ವಾ ಕ್ಲಾಸು ಕ್ಲಾಸ್ ತೊಗೊಂಡ್ರು ಅವ್ರು ಕೇಳೋದೇ ಇಲ್ಲ, ನನ್ನ ಮಾತೇ ಕೇಳಲ್ಲ ಅವರು. ಎಷ್ಟು ಸತಿ ಹೇಳ್ತೀನಿ ಉಪ್ಪಿನಕಾಯಿ ತಿನ್ನಿರಿ ಅಂತಂದ್ರೆ ಉಪ್ಪನ್ನ ತಿನ್ನಲ್ಲ, ಉಪ್ಪಿನಕಾಯಿನೂ ತಿನ್ನಲ್ಲ ಅವರು. ಹಾಗಾಗಿ BP ಜಾಸ್ತಿ ಮಾಡಿಕೊಂಡು ಈಗ ಅನ್ಭವಿಸ್ತಿರೋದು. ಹಾಂ ಕಮ್ಮಿ ಮಾಡ್ಕೊಂಡು. BP ಕಮ್ಮಿ ಆಗಿ ಅನ್ಭವಿಸ್ತಿರೋದು ಈಗ. ವಿಡಿಯೋ ಸ್ಟ್ರಕ್ ಆಗ್ತೈತೆ. ಅದ್ರಲ್ಲಿ ಎಂಜಾಯ್ ಆಯ್ತಾನ, ಹಂಗಾಗಿ ಚಾರ್ಜ್ 100% ಐತೆ ಚಾರ್ಜ್. ಈ ಬಿಸಿಲಿಗೆ ಹಂಗೆ ಆಗುತ್ತಮ್ಮ ಅದು. ನೀವು ಊಟ ಮಾಡ್ರಿ, ನೀವು ಊಟ ಮಾಡೋಷ್ಟು ನಾನು ರೆಡಿ ಆಗ್ತೀನಿ ಅಂತ. ತರ್ತೀನಿ. ಉಪ್ಪಿನಕಾಯಿ ತೊಗೊಂಡೇನ ಬಿಡು, ವಿಡಿಯೋ ಕಟ್ ಮಾಡಿ ಸಾಕು. ಅನ್ನ ಸಾಂಬಾರು ಉಪ್ಪಿನಕಾಯಿ. ಒಟ್ಟ ಉಪ್ಪಿನಕಾಯಿ ತಿನ್ನಲ್ಲ ನೋಡ್ರಿ ಅವ್ರು. ಅದಕ್ಕೆ ಮತ್ತು ಈಗ ಡೈಲಿ ಉಪ್ಪಿನಕಾಯಿ ಹಚ್ಚಿ ಕೊಡತ್ತೀನಿ. ಸರಿ ಚಿನ್ನಿ, ತೋರಿ ಬರ್ತೀರಾ ನೀನು ನೈನ ಇಬ್ಬರೇ? ಹಾಂ, ಬಿಸಿಲು ಜಾಸ್ತಿ, ಬಿಸಿಲು ಸ್ವಲ್ಪ ಪರವಾಗಿಲ್ಲ. ಯಾಕೆ ತಂಪತ್ತು ಬಿತ್ತಾರೆ, ನಡ್ಕೊಂಡು ಹೋಗಲ್ಲ ಬಿಡು. ಅಲ್ಲಿ ಹೋಗಿ ಬಿಸಿಲು ಜಾಸ್ತಿ ಅಂತ ಅನ್ಸುತ್ತಲ್ಲ ಅದಕ್ಕೆ. ಇದು ಯಾಕೆ ಹಿಂಗೆ ಕತ್ಲೆ ಬರುತ್ತೋ ಗೊತ್ತಿಲ್ಲ. ವಿಡಿಯೋ ಜಾಸ್ತಿ ಆಯ್ತಾ? ಇರಲ್ಲ, ಊಟ ಮಾಡಿ. ಎಷ್ಟು ವರ್ಷ ಐತೆ ನೋಡಿ ಇವತ್ತು ಹಬ್ಬ ಅಂತೇಳಿ. ಅಲ್ಲಿ ಹಿಡ್ಕೊಂತೀರೋ ನಿಮಿಷ. ಫ್ರೆಂಡ್ಸ್, ಇವಾಗ ಗ್ರಾಸರಿ ಐಟಮ್ ತೊಗೊಳಕ್ಕಂತೇಳಿ ಕಿರಾಣಿ ಅಂಗಡಿಗೆ ಬಂದೀವಿ ನೋಡ್ರಿ. ಫುಲ್ ಅಂದ್ರೆ ಫುಲ್ ರಶ್ಶು. ಇವತ್ತು ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಹಬ್ಬದ ಸಂತಿ ಮಾಡಕ್ಕೆ ಬಂದಿರ್ತಾರೆ ಜನ. ಫುಲ್ ಎಲ್ಲ ಕಡೆನೂ ರಶ್ ನೋಡ್ರಿ. ಒಂದೇ ಅಂಗಡಿ ಅಂತಲ್ಲ, ಎನಿವನ್ ಎಲ್ಲನೂ ರೇಟ್ನು ಹಂಗೆ ಆಗೈತೆ ಮತ್ತು ರಶ್ನು ಹಾಗೆ ಇತ್ತು. ನೋಡ್ರಿ, ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. ಮಲ್ಲಿಗೆ ಹೂವು 100 ರೂಪಾಯಿಗೆ ಒಂದು ಮಾರಂತೆ. ನನಗೆ ಯಾಕೋ ಜಾಸ್ತಿ ಅನ್ನಿಸ್ತಾ ಇತ್ತು ಹಾಕೋಬೇಕು ಅಂತೇಳಿ. ಭಾಳ ದಿವಸ ಆಗಿತ್ತು, ಮತ್ತು ಸೀರೆನೂ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ನಲ್ಲ ಹಬ್ಬಕ್ಕೆ. ಹಂಗಾಗಿ ಇರಲಿ ಅಂತೇಳಿ ಒಂದು ಮಾರನ್ನ ತೊಗೊಂಡೆ ನಾನು. ಅಲ್ಲಿ ಹೂವಿನ ಮಾರ್ಕೆಟಲ್ಲಿ ಹೂವೆಲ್ಲ ತೊಗೊಂಡು ಈಗ ರೇಷನ್ ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೀವಿ. ಇಲ್ಲಿ ರೇಷನ್ ಅಂಗಡಿಲೂ ಕ್ಯೂ ಐತೆ ನೋಡ್ರಿ. ಇಲ್ಲಿನೂ ಸಿಕ್ಕಾಬಡೆ ರಶ್ಶು. ಹಂಗೋ ಹಿಂಗೋ ಮಾಡಿಕೊಂಡು ಇಲ್ಲಿ ರೇಷನ್ ತೊಗೊತಾ ಇದ್ದೀವಿ. ಹಬ್ಬಕ್ಕೆ ಬೇಕಾಗಿರೋಂಥದ್ದು ನೋಡ್ರಿ. ಮಾಮೂಲಿ ಏನು ಬೇಕಾಗಿರ್ತಲ್ಲ, ಬೇಳೆ, ಹಿಟ್ಟು, ಒಬ್ಬಟ್ಟು ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ನಾವು ರೆಗ್ಯುಲರಾಗಿ ತೊಗೊಳ್ಳೋದು ಇದೇ ಅಂಗಡಿಲಿನೇ. ಹಾಗಾಗಿ ಇಲ್ಲಿಗೆ ಬಂದು ತೊಗೊತಾ ಇದ್ದೀವಿ.
ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬ್ಯಾಂಗಲ್ ಸ್ಟೋರಿಗೆ ಬಂದು ನೋಡ್ರಿ ಜುಮ್ಕಿ ತೊಗೊಳ್ಳೋಣ ಅಂತೇಳಿ ಆ ಸೀರೆಗೆ ಮ್ಯಾಚಿಂಗು ಜುಮ್ಕಿ ತೊಗೊಂಡ್ರಾಯ್ತು ಅಂತೇಳಿ ಬಂದೆ. ಬಟ್ ಸಿಗಲಿಲ್ಲ ನೋಡ್ರಿ, ನಂಗೆ ಆ ಕಲರ್ ಸಿಗಲಿಲ್ಲ, ಈ ಕಲರ್ ಸಿಗ್ತಾಯಿತ್ತು. ಇದು ಸೂಟ್ ಆಗೋಲ್ಲ ಅಷ್ಟೊಂದು, ಸ್ವಲ್ಪ ರಬ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಮತ್ತು ನಾನು ಇದನ್ನು ಬಿಟ್ಟು ಬೇರೆದನ್ನು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಬಂದಮೇಲೆ ತೋರಿಸ್ತೀನಿ. ಸ್ವಲ್ಪ ಜಾಸ್ತಿನೇ ಓಲೆಗಳನ್ನು ಪರ್ಚೇಸ್ ಮಾಡಿದೆ ಇವತ್ತು ನಾನು. ನನ್ನ ಲೈಫಲ್ಲೇ ಇದು ಫಸ್ಟ್ ಟೈಮ್ ಅನ್ಕೊತೀನಿ ಇಷ್ಟೊಂದು ಆರ್ಟಿಫಿಷಿಯಲ್ ಓಲೆ ತೊಗೊಂಡಿದ್ದೀನಿ. ಬಟ್ ಈ ಥರದ್ದು ತೊಗೊಂಡಿರಲಿಲ್ಲ ನಾನು ತೊಗೊಂಡಿರೋದೇ ಬೇರೆ ಥರದ್ದು. ಫ್ರೆಂಡ್ಸ್ ಇವಾಗ ಬಂದು ನೋಡ್ರಿ, ಟೈಮ್ ಬಂದು ಅಲ್ಲೇ ಇದು 6 ಗಂಟೆ ಆಯ್ತಾನ, ಕತ್ಲೆ ಆಗಕ್ಕೆ ಬಂತು. ರೇಷನ್ ಏನು ಭಾಳ ಇರಲಿಲ್ಲ, ಅದು ನಮ್ಗೆ ಹೋದ್ರೆ ಗೊತ್ತಲ್ಲ ಟೈಮ್ ಆಗೇ ಆಗುತ್ತೆ. ಬದನೆಕಾಯಿ ತೊಗೊಂಬಂದಿನಿ, ನಾಳೆಗೆ ಹೋಳಿಗೆ ಜೊತೆ ಬದನೆಕಾಯಿ ಬೇಕಲ್ಲ, ಹಂಗಾಗಿ ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಬಂದು ನಾವು ಇವತ್ತು ಎಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ. ಪಪ್ಪ ಇದಕ್ಕೂ ಅಲ್ಲ, ಅದು ಸೊಪ್ಪೇನ ಕಿತ್ಕೊಂಬರಕ್ಕೋದು, ನೋಡ್ರಿ ಮಮ್ಮಿನ ಸೊಪ್ಪು ಮತ್ತು ಬೇವಿನ ಹೂವು ಮತ್ತು ಕಾಯಿ. ತೆಂಗಿನಕಾಯಿನೇ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಒಣಗ್ಬಿಟ್ಟು ಬಿಸಿಲಿಗೆ, ಹಂಗಾಗಿ ಹಸಿ ತೆಂಗಿನಕಾಯಿ ತೊಗೊಂಬರಕ್ಕೆ ಹೋಗಿದ್ದೆ. ಇದು ಬಂದು ನಯನಂದು ಶಾಪಿಂಗ್ ನೋಡ್ರಿ, ಈ ಸರಿ ಹೈಯೆಸ್ಟ್ ಶಾಪಿಂಗ್. ಎಸ್ ನಂಗಂತೂ ಫುಲ್ ಖುಷಿ. ಅವ್ರ ಅಪ್ಪಾಜಿ ಬೈದು ಹೇಳಿದ್ರು, ಅಷ್ಟೊಂದು ಶಾಪಿಂಗ್ ಮಾಡಿಬಿಟ್ಲು. ತೋರಿಸ್ತೀನಿ ಇದು ಬಂದು ಮಗ್ಗೆ ಹೂವು, ಮಗ್ಗೆ ಹೂವಿನ ಸ್ಮೆಲ್ ನೋಡಿ ನಂಗೆ ತೊಗೋಬೇಕಂತ ಅನಿಸ್ತು. ಹಂಗಾಗಿ ಹಬ್ಬಕ್ಕೆಲ್ಲ ಫುಲ್ ರೇಟ್ ಆಗೈತೆ ನೋಡ್ರಿ. ಇವನು ರೇಟ್ ಇದು ಎಷ್ಟು 100 ರೂಪಾಯಿಗೆ ಒಂದು ಮರ ಏನಾ? ಒಂದು ಮಾರು ನೋಡ್ರಿ, ಇದು ಮಗ್ಗೆ ಹೂವು ಹಬ್ಬ ಅಲ್ಲ, ಹಂಗಾಗಿ ಉಟ್ಕೊಳ್ಳೋ ನಾಳೆ ಸೀರೆ ಹಾಕೊಳ್ಳೋದಂತ ಅಂದ್ಕೊಂಡಿದ್ದೆ, ಅದಕ್ಕೆ ಇರಲಿ ಅಂತೇಳಿ ತೊಗೊಂಬಂದೆ. ಇದು ಸಾಂಬಾರು ಸೊಪ್ಪು, ಇದನ್ನೂ ರೇಟ್ ಆಗೈತೆ, 10 ರೂಪಾಯಿಗೆ ಒಂದು ಕಂತೆ ಸಾಂಬಾರು ಸೊಪ್ಪು. ಇದು ಬಂದು ಎಲ್ಲ ರೇಷನ್ ನೋಡ್ರಿ. ಇದು ಮಾಮೂಲಿ ಕತ್ರಿ ಕೂಡ ಮುಂಚೆ ಬೇಕಾ? ಇಲ್ಲ ಬರಲಿ ಪ್ಲೇಟ್ ಇಲ್ಲ ಕಟ್ ಮಾಡಿ ಸ್ವಲ್ಪ ಚಿಕ್ಕ ಇಲ್ಲೇ ಅಮ್ಮ ತೋರ್ಸಮ್ಮ ಪ್ಲೀಸ್. ಕಾಲು ನೋವುತ್ತಿದೆ ನನಗೆ. ಏನು ಜಾಸ್ತಿ ಏನು ತೊಗೊಂಡಿಲ್ಲ, ಎಲ್ಲ ಮನೆಗೆ ಬೇಕಾಗಿರೋಂಥ ಐಟಮ್ಗಳೇ. ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅವಲಕ್ಕಿ, ಪುಟಾಣಿ, ಸಾಫ್ಟ್ ಟಚ್ಚು, ಇದು ಹೆಸರು ಬೇಳೆ ನಾಳೆ ಕೋಸಂಬರಿ ಮಾಡೋಕ್ಕೆ, ಬೆಲ್ಲ, ತೊಗರಿಬೇಳೆ ಇವೇ ತೊಗೊಂಬಂದು ನೋಡ್ರಿ. ನಮ್ಮ ಮನೆಗೆ ಏನೇನು ಐಟಮ್ ಬೇಕು ಅದನ್ನು ತೊಗೊಂಬಂದಿದ್ದೀನಿ. ಓಲೆ ನನ್ನ ಶಾಪಿಂಗು, ನನ್ನ ಶಾಪಿಂಗು ಅಲ್ಲಿ ದೂರ ಕಾಣಿಸಲ್ಲ ಕರೆಕ್ಟಾಗಿ. ಇದೆಲ್ಲ ನಯನ ಶಾಪಿಂಗ್ ನೋಡಿ, ಎಲ್ಲ ತೆಗೆದು ಜೊತೆ ಓಲೆ, ಇದೊಂದು ಜೊತೆ ಓಲೆ. ಇಲ್ಲಿ ನೋಡಿರಿ, ಬಿಲ್ ನೋಡಿದ್ರೆ ಶಾಪ್ 1000 ರೂಪೀಸ್ ಆಗಿದೆ ಟೋಟಲ್. ನಂದೇ ಒಂದೇ ಶಾಪಿಂಗು. ಇದು ಮೆಹಂದಿ ತೊಗೊಂಡೆ ನಾನು, ಇದೊಂದು ಮೆಹಂದಿ ಮತ್ತು ನಯನೊಂದು ಓಲೆ ನೋಡಿರಿ, ಇದೊಂದು ಓಲೆ ಏನೇನು ತಗೊಂಡಾರ. ಇದೇನು ಬ್ರಾಸ್ ಕೈಗೆ ಹಾಕೊಳ್ಳೋದು ಬ್ರಾಸ್ಲೈಟ್ ಅಂತೆ. ಇದೊಂದು ಓಲೆ ಮತ್ತು ಇದೊಂದು ಓಲೆ, ಎಲ್ಲ ಬರೀ ಓಲೆದೇ ಆಗೈತೆ. ಇದೊಂದು ಐಲೈನರ್ ತೊಗೊಂಡೆ ನಾನು, ಇರಲಿಲ್ಲ ಮನೇಲಿ, ಅದು ಗಟ್ಟಿ. ಇಲ್ಲಿ ನಮ್ಮ ಫ್ರೆಂಡ್ಸು ಲಾಸ್ಟ್ ಸೈನ್ಸ್ ಎಕ್ಸಾಮ್ ಬರೋಕ್ಕೆ ಹೋಗಿದ್ವಲ್ಲ, ಅವಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಎಲ್ಲರಿಗೂ ಕೊಟ್ಟರು, ನನಗೂ ಸಿಕ್ತು. ನಾನು ರೆಗ್ಯುಲರ್ ಹಾಕೋದು ಮೆಹಂದಿ ಯಾವುದು ಅಂತ ಕೇಳ್ತಾನೆ ಇರ್ತೀರಾ. ಒಂದಿಬ್ಬರು ಮೂವರು ನನಗೆ ಹೆಣ್ಣ ಕಮೆಂಟ್ ಹಾಕಿದ್ರು ಯಾವುದು ಅಂತೇಳಿ. ಇದನ್ನೇ ನೋಡಿ ನಾನು ಹಾಕೋದು, ಹಾಕಿ ಹೆಣ್ಣ ಅಲ್ಲ. ಓ ಹಾತಿ, ಹೆಣ್ಣ ಅಂತಿದ್ದಾನೆ. ಚೆನ್ನಾಗಿರ್ತಿದ್ದು, ತೀರಾ ಕೆಂಪು ಆಗಲ್ಲ ಕೂದಲು, ಮತ್ತು ತೀರಾ ಹೆಂಗಂತೀರ, ತೀರಾ ಏನು ವೈಟಿಶ್ ಆಗಿನೂ ಉಳಿಯಲ್ಲ. ಕೆಲವೊಂದು ಮೆಹಂದಿ ಹೆಂಗೆ ಆಗ್ತಾವಂತಂದರೆ ಫುಲ್ ಹಚ್ಚಿದ್ರು ಹಚ್ಚಲಾರ್ದಂಗೆ, ಅಂದರೆ ವೈಟ್ ಹೇರ್ಸ್ ಎಲ್ಲ ಸ್ವಲ್ಪ ಒಂಚೂರು ಕಲರ್ ಬಂದಿರ್ತಾವೆ ಅಷ್ಟೇ. ಇದು ಹಂಗಲ್ಲ, ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ. ಟೀ ಡಿಕಾಕ್ಷನಲ್ಲಿ ಕಲಿಸ್ಬೇಕು, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಲರ್ ಬರಲ್ಲ. ಟೀ ಡಿಕಾಕ್ಷನಲ್ಲಿ ಕಲಸಿ ಹಚ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ತೀರಾ ಕೆಂಪು ಅಂತ ಅನ್ಸಲ್ಲ, ಸ್ವಲ್ಪ ಬ್ರೌನಿಶ್ ಈ ಬೀಟ್ರೂಟ್ ಕಲರ್ ಬರುತ್ತೆ ನೋಡಿದ್ರೆ ಆ ಥರ ಕಲರ್ ಬರುತ್ತೆ. ಅಂದರೆ ಟೀ ಪುಡಿ ಕಲಸಿದ್ರೆ ಮಾತ್ರ ಆ ಥರ ಕಲರ್ ಬರುತ್ತೆ. ಬೇರೆ ಹಂಗೆ ಕಲಸಿದ್ರೂ ಕೆಂಪಗಾಗ್ಬಿಡುತ್ತೆ ಜಾಸ್ತಿ. ನನಗೆ ಇದೇ ಸೂಟ್ ಆಗೈತಿ, ನಾನು ಯಾವಾಗಿಂದ ಇದು ಯೂಸ್ ಮಾಡೋದು ಇದೇ ತೊಗೊಂಡಿದ್ದೀನಿ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದು ಮುಗೀತು. ಈಗ ಕೆಲಸ ಮಾಡಬೇಕು, ಟೈಮು ಓವರ್ ಆಗೈತೆ ಆಲ್ರೆಡಿ. ಕಸ ಗುಡಿಸ್ಬೇಕು. ಐಸ್ ಕ್ರೀಮ್ ಫ್ರಿಜ್ಜು ಫ್ರಿಜ್ಜಿಗಿಟ್ಟಿಯಾ? ಸರಿ ಆಯಿತು. ಕಸ ಗುಡಿಸ್ಬೇಕು, ಕೈಗೆ ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು. ಇವನು ಬೇಜಾರು ಮಾಡ್ಕೊಂಬಿಟ್ಟೆ, ನಮ್ಮನ್ನು ಬಿಟ್ಟು ಹೋಯ್ತೀರ ನೀವು ಅಂತ. ಅದಕ್ಕೆ ಕುಯ್ ಅಂದ್ಬಿಟ್ಟು ಕುಣಿತಾವ ಅವಾಗಲಿಂದ ನೆಟ್ ತುಂಬ.
ಫ್ರೆಂಡ್ಸ್ ಊಟ ಮಾಡತ್ತೀವಿ ನೋಡ್ರಿ. ಊಟಕ್ಕಂತೂ ಏನೂ ಮಾಡಿಲ್ಲ. ಮಧ್ಯಾಹ್ನ ಏನು ಅದೇ ಅನ್ನ ಸಾಂಬಾರು, ಅದೇ ಹಳೆ ಫಿಲಮ್. ಹಳೆ ಫಿಲಮೇ ಏನು ಮಾಡತ್ತಿ? ಅದು ಹಳೆ ಫಿಲಮ್ ಮತ್ತೆ ತಿರ್ಗಾ ಅದೆಲ್ಲ ಶೂಟಿಂಗ್ ಮಾಡ್ತದೆ. ಅದೇ ರೆಕಾರ್ಡ್ ಆಗೈತೆ ನೋಡ್ರಿ ವಾಪಸ್. ಇಡ್ಲಿ, ಬೆಳಗ್ಗೆದು ಇಡ್ಲಿ ಸಾಂಬಾರು ಅನ್ನ, ಅದನ್ನೇ ಏನೋ ಮಾಡಕ್ಕೆ ಹೋಗಲಿಲ್ಲ. ಏನಾರು ತಿಂದ್ರಿ ಏನಾರು ಬಿಡ್ರಿ, ನನಗೊಂದು ಚಪಾತಿ ಐತಿ. ನಿನ್ನೆ ಚಪಾತಿ ಇತ್ತು ನೋಡ್ರಿ, ಒಂದು ಚಪಾತಿ ತಿಂದೈತಿ ಬಂಗಾರ ನನ್ನ ಗಂಡ. ರೊಟ್ಟಿ ಚಪಾತಿ ಯಾರಿದ್ರೆ ಮುಗೀತಿ, ಏನೋ ಕೇಳ ಪ್ರಾಣಿ. ಉಪ್ಪಿನಕಾಯಿ ನೀವು ಏನಾರ ಮಾಡ್ಕೊಂತಿದ್ರಿ, ಏನಾರ ಬಿಡ್ರಿ. ಇಡ್ಲಿ ಇಂಥವೆಲ್ಲ ಇಲ್ಲ. ರೊಟ್ಟಿ ಚಪಾತಿ ಮುದ್ದೆ ಓಕೆ ಓಕೆ ಅನ್ನಂಗೆ ತೀರಾ ಇಷ್ಟಪಡಲ್ಲ. ಜೋಳದ ರೊಟ್ಟಿ ಇದ್ರಂದ್ರೂ 2 ರೊಟ್ಟಿ, ಅದನ್ನೊಂದು 2 ಹೊಟ್ಟೆ ನೋಡ್ರಿ. ಅದು ಒಂದು ಬಿಟ್ಟು ಬೇರೆ ಯಾವ್ದು ಮಜ್ಜಿಗೆ. ಹಾಂ ಮಜ್ಜಿಗೆ ಫೇವ್ರೇಟ್ ಯಾರು ನಿಮ್ಮ ಅಪ್ಪಂದು? ಮಜ್ಜಿಗೆ, ಜೋಳದ ರೊಟ್ಟಿ ಅಷ್ಟೇ. ಅನ್ನ ಹಾಲು, ಅದು ಉಪ್ಪು ಹಾಕಿದ್ರೆ ಅನ್ನ ಹಾಲು ಉಣ್ಣೋದು ಅಲ್ಲೇನ್ರಿ. ಅನ್ನ ಮೊಸರು ಅಷ್ಟೊಂದು ಇಷ್ಟ ಆಗಲ್ಲ. ಅನ್ನ ಮಜ್ಜಿಗೆ. ಅವ್ರು ಇನ್ನೂ ಊಟ ಮಾಡಿಬಿಟ್ರೆ ಗ್ಯಾರಂಟಿ ಪೇಷಂಟ್ ಆಗ್ಬೇಕು ನೋಡ್ರಿ. ಅಷ್ಟು ರೇಂಜಿಗೆ ಖಾರ ಉಪ್ಪು ಅಷ್ಟು ಒಳ್ಳೆ ಊಟ ಮಾಡ್ತಾನೆ ನನ್ನ ಗಂಡ. ಅದಕ್ಕೆ ಈ ರೇಂಜಿಗೆ ಇರೋದು ಅಲ್ಲೇನ್ರಿ. ಇದೊಂದು ಪೀಸು ಅದೇ ಎಕ್ಸ್ಟ್ರಾಡಿನರಿ ಪೀಸು. ಅದು ನನಗೆ ಸಿಕ್ಬಿಟ್ಟೈತಿ. ಎಕ್ಸ್ಟ್ರಾಡಿನರಿ ಪೀಸ್ ನನಗೆ ಸಿಕ್ಬಿಟ್ಟೈತೆ. ಅದು ಇನ್ನೊಂದು ಎಕ್ಸ್ಟ್ರಾಡಿನರಿ ಪೀಸ್ ನನಗೆ ಸಿಕ್ಬಿಟ್ಟೈತಿ ನೋಡ್ರಿ. ಸುಮ್ಮನೆ ಜೋಕ್ ಮಾಡ್ತೀನಿ. ನಿಜವಾಗ್ಲೂ ಪುಣ್ಯ ಮಾಡಿ ನಿಮ್ಮ ಗಂಡನ ಪಡಿಯಾಕೆ ನಾನು. ಈಗಂತಲ್ಲ ಯಾವಾಗ್ಲೂ ಹಿಂಗೆ ಇದೀವಿ ನೋಡ್ರಿ. ಲಗ್ನ ಆದಾಗಿಂದನೂ ನಾವು ಹಿಂಗೆ ಇದ್ದೀವಿ, ಈಗಲೂ ಹಾಗೆ ಇದ್ದೀವಿ. ಈಗ ಊಟ ಮಾಡೋದು ನೋಡ್ರಿ. ಉಪ್ಪಿನಕಾಯಿ ನೀನು ಏನು ಇವತ್ತೇನು ಕಳೆ ಆಗುತ್ತೆ. ಇಷ್ಟೊಂದು ಉಪ್ಪಿನಕಾಯಿ ಹಚ್ಕೊಂಡು ಹಂಗೆ ಚೇಂಜ್ ಆಗ್ಬೇಕು. ನಿಮ್ಗೆ ಚೇಂಜ್ ಆದ್ರೆ ನಿಮಗೂ ಏನೋ ಎಲ್ಲ ಸರಿ ಹೋಗುತ್ತೆ. ಮನ್ಯಾಗ ಅಂತೀವಿ ನೋಡ್ರಿ, ಮೊನ್ನೆ ಆಸ್ಪತ್ರೆ ಸರಿಯಾಗಿ ಹೋಗೋದು ಕಳ್ಸಾರ. BP ಫುಲ್ ಕಮ್ಮಿ ಆಗೈತಿ. ಅದಕ್ಕೆ ಈ ರೇಂಜಿಗೆ ಚೇಂಜಸ್. ನನ್ನ ಮದುವೆ ಆಗಿಂದ ನಾನು ಈ ರೇಂಜಿಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು ಇದೇ ಫಸ್ಟ್ ಟೈಮ್ ಅವ್ರು ನೋಡ್ತಿರೋದು ನಾನು. ಅವ್ರು ಉಪ್ಪಿನಕಾಯಿ ತಿನ್ನಲ್ಲ, ಹುಳಿ ಉಪ್ಪು ಖಾರ ಏನು ತಿನ್ನೋ ನೋಡ್ರಿ. ಫುಲ್ ಸಪ್ಪೆ ಊಟ. ಸಣ್ಣ ಮಕ್ಕಳು ತಿಂತಾರಲ್ಲ ಹಂಗೈತೆ ಸಪ್ಪೆ ಊಟ ತಿನ್ನೋದು. ಮಾಡ್ತೀವಿ ನೋಡ್ರಿ. ಟೈಮು ಓವರ್ ಆಗೈತಿ ನೋಡಿ. ಹೆಂಗೆ ಸಿಟ್ ಮಾಡ್ತಾ ನೋಡ್ರಿ ನನಗೆ. ಮಂಗಂಗೆ ಮಾಡ್ತೀನಿ. ಈಗ ಮತ್ತೆ ನನಗೂ ತಗೋಣ ನೋಡ್ರಿ. ನನಗೂ ಸಿಟ್ ಮಾಡ್ತಾನೆ ಮಂಗ. ಮಂಗಾಗಿದ್ದಾನೆ ಬಾಯಿ ತುಂಬ ಮುಗಿಸ್ಕೊಂಡು ಸಾಕು ಸುಣ್ಣಕ್ಕಾಗಲ್ಲ ನೀಟಾಗಿ ಬಿಡು. ಸಿಟ್ ಮಾಡಿಸ್ಕೊಬಿಡು. ಸಿಟ್ ಮಾಡಿ ಮತ್ತಿನ ಜಗಳ ಗುರ್ರ ಮಾಡ್ಕೋತಾನ. ಏನು ರೊಟ್ಟಿ ಖಾಲಿ ಆದ್ರೆ ಏನು ಆಯ್ತು ರೈಸ್ ಈಗ ರೈಸ್ 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 ನೋಡಿದ್ರಿ. ನೋಡ್ಬೇಕು. ನೀನು ಉಪ್ಪಿನಕಾಯಿ ನೋಡಿ ಸ್ಟಾರ್ಟ್ ಮಾಡಿ ನಾನು. ಅವ್ವ ಅಮ್ಮ ನೋಡಮ್ಮ ಯಾಕೋ ಹೆಂಗೆ ಗುರುಗುರು ಅಂತಾನೆ. ಯಾಕೆ ಅವನಿಗೆ ಅವನಿಗೆ ಕಲಿಸಿ ಹಾಕಿನಿ. ಹಂಗೆ ಗುರುಗುರು ಅಂತೀನಿ ಮತ್ತೆ. ಕೊಟ್ಟಿದ್ದೀನಿ ಊಟ ಅವ್ನು ಹಂಗೆ ನೋಡ್ರಿ. ನಮ್ದು ಊಟ ಆಗುತ್ತೆ ಹಂಗೆ ನಮ್ಮ ಜೊತೆ ಗೋಳೈಕೊಂತಾನೆ ಅವನಿಗೆ ಸದ್ದ. ಅವನ ಜೊತೆ ಹಂಗೆ ಗುದ್ದಾಡ್ಕೊಂಡು ಊಟನ ಮಾಡ್ತೀವಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ.